ಪತ್ರಕರ್ತರ ಧ್ವನಿ ಸಂಘಟನೆ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇಂದು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಅವರ ಮುಖಾಂತರ ಮಾನ್ಯ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳಾದ ಎಸ್.ಆರ್. ಬೊಮ್ಮಾಯಿರವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಮುದ್ದೇಬಿಹಾಳ ಶಾಸಕರಾದಂತಹ ಶ್ರೀ ಎ.ಎಸ್. ಪಾಟೀಲ್ ನಡಹಳ್ಳಿಯವರು ಒಬ್ಬ ಪತ್ರಕರ್ತನ ಮೇಲೆ ಹಲ್ಲೆ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದನ್ನು ನಾವು ಖಂಡನೆಯನ್ನು ಮಾಡಿ ಇಂದು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ಸೇರಿ ನಾವು ಇಂದು ಮನವಿಯನ್ನು ಕೊಟ್ಟಿದ್ದೇವೆ. ಅದೇ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಯವರು ನಮ್ಮನ್ನು ಸ್ಪಂದಿಸಿದ್ದಾರೆ. ತಕ್ಷಣಕ್ಕೆ ಈ ಮನವಿ ಪತ್ರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅವರು ಸಲ್ಲಿಸಲಿಕ್ಕೆ ಹೀಗೆ ಅವರು ಒಪ್ಪಿದ್ದಾರೆ. ಧನ್ಯವಾದ. ಮುದ್ದೇಬಿಹಾಳ ಪತ್ರಕರ್ತರು ಮಾಯಾಚಾರಿ ಅಂತ ಹೇಳ್ಬಿಟ್ಟು ಅವರು ಒಂದು ವರದಿ ಮಾಡಿದ್ದಕ್ಕಾಗಿ ಶಾಸಕರನ್ನು ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವ್ರ ಮೇಲೆ ನಾನು ಹಾಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಒಂದು ಜೀವ ಬೆದರಿಕೆ ಕೂಡ ಹಾಕಿರ್ತಾರೆ. ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಅವರು ಏನೋ ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ, ಒಂದು ಒಳ್ಳೆಯ ಶಾಸಕರು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಪತ್ರಕರ್ತರನ್ನು ಈ ರೀತಿಯಾಗಿ ನಿಂದಿಸೋದು ಅವರ ನಡೆ ಇದು ಖಂಡನೀಯವಾಗಿದ್ದು, ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ತಮ್ಮದೇ ಪಕ್ಷದ ಶಾಸಕರಾಗಿರುವುದರಿಂದ ಅವರಿಗೆ ತಾಕೀತು ಕೂಡ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ಪತ್ರಕರ್ತರಿಗೆ ಒಂದು ರಕ್ಷಣೆಯನ್ನು ಕೊಡಬೇಕು ಅಂಥೇಳಿ ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತೀನಿ. ನಾನು ಸೈಯದ್ ಮೌಸಿನಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕಾರ್ಯನಿರತ ಪತ್ರಕರ್ತರ ಧ್ವನಿ. ರಾಜ್ಯೋಪಾಧ್ಯಕ್ಷ ಪತ್ರಕರ್ತರ ಸಂಘದ ಧ್ವನಿ. ನಾವು ನಡುವೆ ರಾಜೀನಾಮೆ ಕೇಳ್ತಾ ಇದ್ದೀವಿ ಮುಖ್ಯಮಂತ್ರಿಯವರಿಗೆ, ಬಸವರಾಜ ಬೊಮ್ಮಾಯಿಯವರಿಗೆ. ಇವತ್ತು ಯಾರೋ ಪತ್ರಕರ್ತರು ಏನೋ ವರದಿ ಮಾಡಿದ್ದಾರೆ ಅನ್ನಲ್ಲ, ಇದ್ದಿದ್ದ ವರದಿನೇ ಮಾಡಿದ್ದಾರೆ ಅವರು. ಅವರಿಗೆ ಏನು ಇವ್ರಿಗೂ MLA ಆದ ತಕ್ಷಣ ಏನು ನೋಡ್ಕೊತಾರೆ, ಹಾಗೆ ಹೈಕೋರ್ಟಲ್ಲಿ ಮಾತಾಡ್ತಾರ, ಏನು ನೋಡ್ತಾನೆ ಅವನು. ಆದ ಕಾರಣ ನಾವು ಮುಖ್ಯಮಂತ್ರಿಗಳು ಮೊನ್ನೆ ಘನವೆತ್ತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೇಳ್ತಾ ಇದ್ದೀವಿ, ಅವರು ರಾಜೀನಾಮೆ ಪಡೆಯಬೇಕು. ನಮ್ಮದು ಯಾವುದು